ಮೇಲೆ ದಾಳಿ ಮಾಡಿದ್ದು ಯಾರು ಗೊತ್ತಾ? ಅದೇ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು, ಅದೇ ಫಲಾನುಭವಿಗಳು. ಯಾವ ಇಸ್ಕಾನ್ನಿಂದ ಎಲ್ಲ ಸಹಾಯ ಪಡ್ಕೊಂಡಿದ್ರು ಅದೇ ಫಲಾನುಭವಿಗಳು. ಹಾಗಾಗಿ ಒಂದು ಹುಸಿ ಸ್ಲೋಗನ್ ನಾವು ಹೇಳ್ತೀವಿ, ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ. ನಾನು ಒಪ್ಕೊಳ್ತೀನಿ, ಆದ್ರೆ ನಾನು ಅಲ್ಲ ನನ್ನ ತಯಾರಿದಾರ. ಮತ್ತೆ ಬಾಯಿಚಾರ ಅನ್ನೋದು ಏನು? ಬಾಯಿಚಾರ ಅನ್ನೋದು ಒಂದು ಬಕ್ವಾಸ್, ಇಂಗ್ಲಿಷಲ್ಲಿ ನಾನ್ ಸೆನ್ಸ್ ಅಂತ ಹೇಳ್ತಾರೆ. ಇದಕ್ಕೆ ಮಾಡ್ಕೊಂಡು ಭಾರತಕ್ಕೆ ಬಂದ್ಬಿಟ್ರು. ಆದರೆ ಉಳ್ಕೊಂಡಿದ್ದು ಯಾರು ಗೊತ್ತಾ? ಉಳ್ಕೊಂಡಿದ್ದು ಅಲ್ಲಿಂದ ಸಫಾಯಿ ಕರ್ಮಚಾರಿಗಳು, ಅಲ್ಲಿ ಹೆಣ ಎತ್ತಾಕುವಂತ ದಲಿತರು, ಮತ್ತೆ ಅಲ್ಲಿಂದ. ನಮಸ್ಕಾರ, ನಾನು ಉಮೇಶ್ ಶೆಟ್ಟಿ, ವಿಶ್ವ ಹಿಂದೂ ಪರಿಷತ್ತು ಬಸವೇಶ್ವರ ಜಿಲ್ಲೆ ಜಿಲ್ಲಾಧ್ಯಕ್ಷ. ಇವತ್ತು ನಾವು ಹಿಂದೂ ಮಹಾಸಭಾದಿಂದ ಏನು ಇವತ್ತು ಬಾಂಗ್ಲಾದೇಶಲ್ಲಿ ಆಗದೇ ಇರುವಂಥ ಏನು ಅನ್ಯಾಯಗಳು, ಕ್ರೌರ್ಯಗಳು, ಹಿಂದೂಗಳ ಮೇಲೆ ಆಗ್ತಿರೋಂಥ ಅತ್ಯಾಚಾರಗಳು ವಿಚಾರವಾಗಿ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ದೊಡ್ಡ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ಪ್ರತಿಭಟನೆಗಳನ್ನು ಇಟ್ಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಪ್ರತಿಭಟನೆಗಳು ನಡೀತಾ ಇದೆ. ಇವತ್ತು ನಮ್ಮ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಗಮನ ಕೊಡಬೇಕು. ಬಾಂಗ್ಲಾದೇಶಲ್ಲಾಗುವಂಥ ಹಿಂದೂಗಳ ಏನು ಅತ್ಯಾಚಾರಿಗಳು, ದೌರ್ಜನ್ಯಗಳು, ಅವರಲ್ಲಾಗುವಂಥ ಕ್ರೌರ್ಯಗಳನ್ನು ಖಂಡಿಸಬೇಕು, ಹಾಗೆ ಮಧ್ಯಪ್ರವೇಶಿಸಬೇಕು ಅನ್ನೋದು ನಮ್ಮ ಹಿಂದೂಗಳ ಒಂದು ಬೇಡಿಕೆ. ಇವತ್ತು ನಮ್ಮ ದೇಶದಲ್ಲೂ ನೋಡ್ತಾ ಇದ್ದೀರಿ, ಇವತ್ತು ಪುಲಿಕೇಶಿ ನಗರದಲ್ಲಿ ಏನಾಯಿತು, ಹಾಗೆ ಗೌರಿಪಾಳ್ಯ, ಅನೇಕ ಕಡೆಗಳಲ್ಲಿ ಏನಾಗ್ತದೆ. ಇವತ್ತು ನಾವು ಏಕರೂಪ ನಾಗರಿಕತೆ, ಇವತ್ತು ನಮ್ಮ ದೇಶದಲ್ಲಿ ಕಾನೂನು ಬರಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಹಿಂದೂಗಳು ಭಾರತ ದೇಶದಲ್ಲೂ ಶಾಂತಿಯುತವಾಗಿ ಬರಲಿಕ್ಕೆ ಕಷ್ಟ ಆಗ್ತದೆ. ಆದ್ದರಿಂದ ಎಲ್ಲ ಹಿಂದೂಗಳು ನಾವು ಒಗ್ಗಟ್ಟಾಗಿ, ಸನಾತನ ಧರ್ಮೀಯರೆಲ್ಲ ಒಗ್ಗಟ್ಟಾಗಿ ಇವತ್ತು ಹಿಂದೂ ಸಂಘಟನೆಗಳನ್ನು ಭದ್ರಪಡಿಸುವ ಜೊತೆಯಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಹಿಂದಿನ ಆಚಾರ ವಿಚಾರಗಳನ್ನು, ನಮ್ಮ ಏನು ಹಿಂದೆ ಗುರು ಕಲ್ಚರ್ ಏನಿದೆ ಆ ಒಂದು ಕಲ್ಚರನ್ನು ಮುಂದಿನ ದಿನಗಳಲ್ಲೂ ಬೆಳೆಸ್ಕೊಂಡು ಹೋಗುವಂಥ ಒಂದು ವಿಚಾರ ಆಗಬೇಕು. ನಮ್ಮ ಭಾರತೀಯ ಮುಂದಿನ ಯುವ ಪೀಳಿಗೆ ಒಳ್ಳೆ ದಿಕ್ಕಿನಂತೆ ನಡೆಯುವಂತಾಗಬೇಕಂತ ಹೇಳ್ತಾ, ನಾವೆಲ್ಲ ಹಿಂದೂಗಳು, ನಾವೆಲ್ಲ ಒಂದು ಅಂತ ಹೇಳ್ತಾ, ಜೈ ಭಾರತ್ ಮಾತಾ ಕಿ, ಒಂದೇ ಮಾತರಂ, ಜೈ ಹಿಂದ್. ಬಾಂಗ್ಲಾದೇಶದಲ್ಲಿ ಆಗ್ತಾ ಇರೋದು ಅನ್ಯಾಯವನ್ನು ಖಂಡಿಸಿ ಈ ನಮ್ಮ ಬೆಂಗಳೂರು ನಗರದಲ್ಲಿ ಒಂದಾಗಬೇಕು, ರಾಜ್ಯ ಒಂದಾಗಬೇಕು, ದೇಶ ಒಂದಾಗಬೇಕು, ನಮ್ಮ ಹಿಂದೂಗಳು ಉಳಿಬೇಕು ಅಂತೇಳಿ ಒಂದು ಹೋರಾಟವನ್ನು ಮಾಡಲಿಕ್ಕೆ ಬಂದಿದ್ದೀವಿ. ಬಾಂಗ್ಲಾದೇಶದಲ್ಲಿ ಆಗ್ತಾ ಇರೋ ಅನ್ಯಾಯ ಏನಾದರೂ ಕೂಡ ನಾವು ಎಚ್ಚೆತ್ಕೊಳ್ಳದೆ ಹೋದರೆ ನಮ್ಮನೆ ಒಳಗೆ ಬೆಂಕಿ ಬೀಳುತ್ತೆ. ಸತ್ಯ ಇದು ಎಲ್ಲರಿಗೂ ಅರ್ತ್ಕೋಬೇಕು. ನಮ್ಮ ಜಾತಿ ಇದೆಯಲ್ಲ, ಒಕ್ಕಲಿಗರು, ಬ್ರಾಹ್ಮಣರು, ಲಿಂಗಾಯತರು, ಶೆಟ್ಟರು, ಗೌಡರು ಅಂತ ಇವನ್ನೆಲ್ಲವನ್ನು ಬಿಟ್ಟು ನಾವೆಲ್ಲ ಹಿಂದೂ ಅನ್ನೋದು ಮಾತು ಹೊಟ್ಟರೆ ಮಾತ್ರ ಸಾಧ್ಯ ಆಗ್ತದೆ. ಇಲ್ಲ ಇನ್ನು 6 ವರ್ಷ ಬಿಟ್ಟರೆ ನಮ್ಮನೆ ಬೆಂಕಿ ಬೀಳುತ್ತೆ, ನಮ್ಮ ರಸ್ತೆ, ನಮ್ಮ ಮನೆ, ನಮ್ಮ ಹಿಂದೂಗಳಿಗೆ ಸಂಪೂರ್ಣವಾಗಿ ಹಾಳಾಗ್ತದೆ. ಅದಕ್ಕೋಸ್ಕರ ಎಚ್ಚೆತ್ಕೊಂಡು ನಮ್ಮೆಲ್ಲರೂ ಒಂದಾಗಿ ಹೋರಾಟ ಮಾಡಬೇಕು. ಅವ್ರು ಮುಸ್ಲಿಮರು ನಾವು ಬೇಡ ಬೇಕು ಅಂತ ಹೇಳ್ತಾ ಇಲ್ಲ, ಅವ್ರ ಪಾಡಿಗೆ ಅವರೇ ಬಿಟ್ಟರೂ ಕೂಡ ಬಿಡೋದಿಲ್ಲ. ನಮ್ಮ ಆಸ್ತಿಗೆ ಬರುವಂಥದ್ದು, ನಮ್ಮ ಹಿಂದೂ ಧರ್ಮದ ಮೇಲೆ ಹೋರಾಟ ಮಾಡೋವಂಥದ್ದು, ಅವ್ರು ಹೊಡೆಯೋದು ಬಡಿಯೋದು, ನಮ್ಮ ಹೆಣ್ಮಕ್ಳನ್ನ ಹಾಳು ಮಾಡೋದಂಥದ್ದು, ಈ ಕೆಲಸವನ್ನು ಮಾಡ್ತಾರೆ. ಈಗ ನಿಲ್ಲಿಸ್ಬೇಕು ಕೂಡಲೇ. ಅವರು ನಿಲ್ಲಿಸದೆ ಹೋದರೆ ಇವತ್ತೆಲ್ಲ ಮುಂದೆ ಒಂದು ದಿನ ನಾಶ ಆಗ್ತಾರೆ ಅವರು. ನಮ್ಮ ಭಾರತ ದೇಶದಲ್ಲಿ ಅವ್ರಿಗೆ ಜಾಗ ಮಾಡಿಕೊಟ್ಟಿದ್ದೀವಿ, ಇರಲಿಕ್ಕೆ, ಹೋಗ್ಲಿಕ್ಕೆ, ಮಾಡಲಿಕ್ಕೆ. ಇವತ್ತು ನಮ್ಮನ್ನು ಆಚೆ ಹೋಗೋಣ ಮಟ್ಟಕ್ಕೆ ಬಂದಿದ್ದಾರೆ ಅವರು. ಇದು ಎಷ್ಟು ಮಟ್ಟಕ್ಕೆ ಸತ್ಯ, ಎಷ್ಟು ಮಟ್ಟಕ್ಕೆ ಸರಿ? ಇದು ಭಾರಿ ತಪ್ಪಾಗ್ತದೆ. ಅವ್ರನ್ನ ನಾವು ಬಿಟ್ಟೋಗು ಮಾಡಿಬಿಟ್ಟು ಅಂತಲ್ಲ, ನೀವು ಯಾವಾಗ ನಮ್ಮನ್ನು ಕೆಣಕ್ತಾರೆ ನಾವು ಹೇಳ್ಬೇಕಾಗ್ತದೆ ಅವ್ರಿಗೆ. ಇಲ್ಲ ಅವ್ರ ಪಾಡ್ಕೊ ಜೀವನ ಮಾಡ್ಕೊಂಡಿದ್ದಾರೆ, ಯಾರು ಕೇಳೋದಿಲ್ಲ ಅವ್ರಿಗೆ. 10 ಜನ ಮಕ್ಕಳವ್ರು, 20 ಜನ ಅವ್ರು ಹಣೆ ಬರ ಮಾಡ್ಕೊಳ್ತಾರೆ. ಇವತ್ತು ನಮ್ಮೆಲ್ಲೋ ಕಡೆ ನಮ್ಮ ಹಿಂದೂಗಳು 1 ಮಗು ಸಾಕು, 2 ಮಗು ಸಾಕು ಅಂದಿ ಇವತ್ತು ನಾವು ಈ ಕೊನೆಗೆ ಬಂದಿದ್ದೀವಿ. 88% ಇದ್ದಿದ್ದು ದೇಶದಲ್ಲಿ ಇವತ್ತು 70% ಬಂದಿದೆ. ಅವರು 8% ಇದ್ದಿದ್ದು 14% ಆಗಿದೆ. ಕಾಲಕ್ರಮೇಣ ಇದನ್ನು ಬಿಟ್ಟರೆ ಮುಂದೆ ನಮ್ಮ ಪೀಳಿಗೆಗೆ, ನನ್ನ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೆ, ನಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಹೇಳಿ ನಮ್ಮಲ್ಲಿ ಮಕ್ಕಳನ್ನ ಜಾಸ್ತಿ ಆಗುವಂಥ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗ್ತದೆ. ಮಾಡದೆ ಹೋದರೆ ಅವರು ಇನ್ನು 10 ವರ್ಷ 20 ವರ್ಷ ಅವರು ಜಾಸ್ತಿ ಆಗ್ತಾರೆ, ನಮ್ಮನ್ನು ಆಚೆ ಹೋಗ್ತಾರೆ. ಆಗೋದು ಬೇಡ. ನಾವೆಲ್ಲ ಹಿಂದೂಗಳು ಒಂದಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಏನು ಅತ್ಯಾಚಾರ ನಡೀತಾ ಇದೆ, ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಏನು ಅತ್ಯಾಚಾರ ಆಗ್ತಾ ಇದೆ, ಇದನ್ನು ಖಂಡಿಸಿ ಇವತ್ತು ನಮ್ಮ ಸಂಘ ಪರಿವಾರದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಇಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಒಂದು ವೇಳೆ ಇತ್ತೀಚೆಗೆ ಆಗಸ್ಟ್ನಿಂದ ಯಾವ ಮುಸ್ಲಿಂ ಪ್ರಧಾನಿಯನ್ನು ಇಳಿಸಿ, ಶೇಖ್ ಹಸೀನಾ ಅವರನ್ನು ಇಳಿಸಿ
ಏನು ಮತಾಂಧರು ಇವತ್ತಿನ ದಿವಸ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ, ಹಿಂದೂಗಳ ಹತ್ಯೆಯನ್ನು ಮಾರಣ ಹೋಮವನ್ನು ಮಾಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ಇವತ್ತು ದೇಶದಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಏನು ಬಾಂಗ್ಲಾದೇಶ ಇವತ್ತು ಫಾರ್ಮೇಷನ್ ಆಗೋದಕ್ಕೆ ಕಾರಣ ಆಗಿತ್ತು ಭಾರತ, ಅದನ್ನು ಧಿಕ್ಕರಿಸಿ ಇವತ್ತಿನ ಮೂಲಭೂತವಾದಿ ಮುಸಲ್ಮಾನರು ಇವತ್ತಿನ ದಿವಸ ಹಿಂದೂಗಳ ಮಾರಣ ಹೋಮವನ್ನು ನಡೆಸ್ತಾ ಇದ್ದಾರೆ. ಇದೇ ಕೋವಿಡ್ ಸಮಯದಲ್ಲಿ ಯಾವ ಮುಸಲ್ಮಾನರಿಗೆ ತಿನ್ನಕ್ಕೆ ಗತಿ ಇರಲಿಲ್ಲ, ಅಂಥ ಸಮಯದಲ್ಲಿ ಇಸ್ಕಾನ್ನಿಂದ ಊಟವನ್ನು ಕೊಡ್ತಾಯಿದ್ರು, ಅವರಿಗೆ ಕಾಳು ಬೇಳೆಗಳನ್ನು ಕೊಡ್ತಾಯಿದ್ರು, ಅವರನ್ನು ಸಾಕ್ತಾಯಿದ್ರು. ಅಂಥ ಸ್ವಾಮೀಜಿಯನ್ನು ಇವತ್ತು ಬಂಧಿಸಿ ಜೈಲಿಗೆ ಹಾಕಲಾಗಿದೆ. 23% ಇದ್ದಂತಹ ಹಿಂದೂಗಳು ಇವತ್ತಿನ ದಿವಸ 7% ಇಳಿದು ಅಲ್ಪಸಂಖ್ಯಾತರಾಗಿದ್ದಾರೆ. ಇವತ್ತಿನ ದಿವಸ ನೋಡ್ತಾ ಇದ್ದೇವೆ, ನಮ್ಮ ದೇಶದಲ್ಲಿ ಸೆಕ್ಯುಲರಿಸಮ್ ಅನ್ನೋ ಹೆಸರಿನಲ್ಲಿ ಮುಸ್ಲಿಂ ತುಷ್ಟೀಕರಣವನ್ನು ಮಾಡುತ್ತಾ, ಹಿಂದೂಗಳ ಮೇಲೆ ದೌರ್ಜನ್ಯವನ್ನು ಮಾಡುತ್ತಾ, ಹಿಂದೂಗಳಿಗೆ ಸೇರಿದಂತಹ ಭೂಮಿಯನ್ನು ಕಬಳಿಸುವಂಥ ಪ್ರಯತ್ನವನ್ನು ಏನು ವಕ್ಫ್ ಬೋರ್ಡ್ ಮಾಡ್ತಾ ಇದೆ, ಈ ವಕ್ಫ್ ಬೋರ್ಡ್ ಮಂಡಳಿ ಏನಿದೆ ಅದನ್ನು ಬ್ಯಾನ್ ಮಾಡಬೇಕು, ಹಿಂದೂಗಳಿಗೆ ನ್ಯಾಯ ಒದಗಿಸಬೇಕು, ಬಾಂಗ್ಲಾದೇಶದಲ್ಲಿರುವಂಥ ಹಿಂದೂಗಳಿಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಬೃಹತ್ ಪ್ರತಿಭಟನೆ ಇಡೀ ದೇಶದಾದ್ಯಂತ ಎಲ್ಲ ಹಿಂದೂಗಳು ಇವತ್ತಿನ ದಿವಸ ಒಗ್ಗಟ್ಟಾಗಿ ಬಾಂಗ್ಲಾದೇಶದಲ್ಲಿರುವಂಥ ಹಿಂದೂಗಳು ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಅವರಿಗೆ ನೈತಿಕ ಸ್ಥೈರ್ಯವನ್ನು ತುಂಬೋದಕ್ಕೋಸ್ಕರ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅಶ್ವಥ್ ನಾರಾಯಣ್ ಅಂತೇಳಿ ಬೆಂಗಳೂರು ಕೇಂದ್ರ ಜಿಲ್ಲಾ ಪ್ರಭಾರಿ, ಭಾರತೀಯ ಜನತಾ ಪಕ್ಷದಲ್ಲಿ ಕಾರ್ಯಕರ್ತನಾಗಿ 20 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ. ಇದಾದಾಗ ಯಾರೂ ಬರೋಲ್ಲ, ಎಲ್ಲ ಟೌನಲ್ಲಿ ಟೋಕನ್ ಹಾಕೊಂಡು ಕೂತ್ಕೊಳ್ಳೋಕ್ಕೆ ಬೇರೆ ಬೇರೆ ಇದಕ್ಕೆ ಮಾತ್ರ ಬರ್ತಾರೆ. ಯಾವ ಹಿಂದೂಗಳಿಗೂ ಅವರು ಸಪೋರ್ಟ್ ಮಾಡಲ್ಲ. ಅವರೆಲ್ಲ ಎಲ್ಲಿದ್ದಾರೆ ಅಂತ. ಈಗ ಅಮೇರಿಕಲ್ಲಾಗಲಿ ಎಲ್ಲೇ ಯಾವುದೇ ದೇಶದಲ್ಲಾಗಲಿ ಹಿಂದೂಗಳು, ಪಾಕಿಸ್ತಾನ ಆಗಲಿ ಬಾಂಗ್ಲಾದೇಶಲ್ಲಾಗಲಿ ಹಿಂದೂಗಳು ಮೈನಾರಿಟಿ ಆದ್ರೂ ಅಲ್ಲಿ ಯಾರು ಸತ್ರು ಅಥವಾ ಏನೇ ಹಾನಿ ಆದ್ರೂ ಯಾರಿಗೂ ಅವರು ನಮ್ಮ ದೇಶದಿಂದ ರೆಪ್ರೆಸೆಂಟ್ ಮಾಡೋಕ್ಕೆ ಯಾವ ಪಾರ್ಟಿಗಳು ಬರಲ್ಲ ಎಕ್ಸೆಪ್ಟ್ BJP ಅವ್ರು ಬಿಟ್ಟು. ಇದು ಈ ಥರ ಆಗಬಾರ್ದು. ಯಾಕೆಂದರೆ ಡೆಮೋಕ್ರಸಿ ಅನ್ನೋ ವರ್ಡ್ಗೆ ನಮ್ಮ ಭಾರತದಲ್ಲಿ ಉತ್ತರನೇ ಇಲ್ಲ. ಯಾಕೆಂತಂದರೆ ಇವ್ರು ಹೇಳೋ ರೀತಿಯೇ ಬೇರೆ. ಡೆಮೋಕ್ರಸಿ, ಪ್ರಜಾಪ್ರಭುತ್ವ ಅಂದರೆ ಎಲ್ರಿಗೂ ಹಕ್ಕು ಅಂತ, ಅಂದರೆ ಒಬ್ರಿಗೊಂದು ಹಕ್ಕು ಇನ್ನೊಬ್ರಿಗೆ ಇನ್ನೊಂದು ಹಕ್ಕು, ಆ ಥರ ಆಗಬಾರ್ದು. ಎಲ್ರಿಗೂ ಸಮಾನತೆ ಇರಬೇಕು ಅಂತ ನಾವು ಕೇಳ್ಕೊಳ್ಳೋದು ಅಷ್ಟೇ.